ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ತುಮಕೂರು ರಸ್ತೆ ಈ ಭಾಗದಲ್ಲಿದ್ದೀನಿ. ತುಮಕೂರು ರಸ್ತೆಯಿಂದ ನಾವು ಸಂತೆ ಬೀದಿಗೆ ಹೋಗುವಂಥ ಜಾಗ. ಇಲ್ಲಿ ನೋಡ್ತಾ ಇದ್ದೀರಾ, ಕುಣಿಗಲ್ನಲ್ಲಿ ಅತಿಯಾದ ಮಳೆ ಊದು ಈ ನೀರು ತುಂಬಿಲ್ಲ. ಇಲ್ಲಿ ಆಗಿರುವಂಥ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರತಿನಿತ್ಯ ಕುಣಿಗಲ್ಗೆ ಸಾವಿರಾರು ವಾಹನಗಳು ಓಡಾಡುವಂಥ ಜಾಗ ನೋಡಿ. ಇಲ್ಲಿ ಅಂದರೆ ನದಿ ಮೂಲ ಹುಡುಕ್ಬಾರ್ದು ಅಂತಾರೆ, ಬಟ್ ನಾವಿಲ್ಲಿ ಹುಡುಕ್ತಾ ಇದ್ದೀವಿ. ಇದು ಯಾವ ನದಿ ಅಂತ ಗೊತ್ತಾಗ್ತಾ ಇಲ್ಲ. ಕುಣಿಗಲ್ ಇರೋವಂಥದ್ದು ನೋಡಿ. ಪ್ರತಿದಿನ ಎರಡು ಭಾಗದಲ್ಲಿ ನಿರಂತರವಾಗಿ ನೀರು ಹರಿದು ಚರಂಡಿ ಪಾಲಾಗ್ತಾ ಇದೆ. ಕುಡಿಯುವಂಥ ನೀರು ಬರಗಾಲ ಇದೆ. ನೀರಿಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಟ್ಯಾಂಕರ್ ಮುಖಾಂತರ ನೀರನ್ನು ಸರಬರಾಜು ಮಾಡ್ತಾರೆ. ಆದರೆ ಇಲ್ಲಿ ನೋಡಿ, ಎಲ್ಲ ನೀರು ಕೂಡ ಚರಂಡಿ ಪಾಲಾಗ್ತಾ ಇದೆ. ಏನಾಗಿದೆ, ನೆಲದೊಳಗಡೆ ಏನು ನೀರಿಲ್ಲಿ ಉದ್ಭವ ಆಗ್ತಾ ಇಲ್ಲ, ಆದರೆ ಇಲ್ಲಿರುವಂಥ ಪೈಪ್ಲೈನ್ ಹೊಡೆದೋಗಿದೆ. ಈ ಬಗ್ಗೆ ದುರಸ್ತಿ ಮಾಡಿ ಅಂತ ಹಲವಾರು ಬಾರಿ ಪುರಸಭಾ ಅಧಿಕಾರಿಗಳಿಗೆ ಹೇಳಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಭಿವೃದ್ಧಿ ಅನ್ನೋದು ಇವರ ಮಾತೇ ಇಲ್ಲ ಅನ್ನೋದಾಗಿದೆ. ಇಲ್ಲೊಬ್ರು ಇದ್ದಾರೆ, ಏನು ಹೇಳ್ತಾರೆ ಸರ್? ಎಷ್ಟು ದಿನದಿಂದ ಇದು ಈಗ ಆಗ್ತಾ ಇದೆ? ಸುಮಾರು ಒಂದು 20 ದಿವಸದಿಂದ ಇದೇ ರೀತಿ. 20 ದಿವಸದಿಂದ ಇರ್ತದೆ. ನಾವೊಂದು ದಿವಸ ಹೇಳ್ದೋ ನೀರು ಬಿಡೋರಿಗೆ, ಇಲ್ಲಿ ರೆಡಿ ಮಾಡೋಕ್ಕೆ ಕೈ ಹಾಕಿದ್ರೆ ಒಂದು ವಾರ ನಿಮಗೆ ನೀರೇ ಇಲ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಹಂಗಂತ ರೆಡಿ ಮಾಡಬಾರ್ದ ಇದಾ? ಅದೇನೋ ತಾವು ನೀವು ಹೇಳಿದ್ರೆ ಸರಿ. ಒಂದು 20 ದಿವಸದಿಂದ ಇದೇ ಆಗಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಇಲ್ಲಿ ಚರ್ಚ್ ಇದೆ, ಚರ್ಚಿನ ಸ್ಕೂಲ್ಗೆ ಹೋಗ್ತವೆ. ಹೋಗೋ ಬರೋ ಮಕ್ಕಳಿಗೆ ಎಲ್ಲ ತೊಂದರೆ. ಎರಡು ಕಡೆನೂ ನೋಡಿ, ಅಲ್ಲಿ ಇಲ್ಲಿ ಎರಡು ಲೀಕೇಜ್ ಆಗುತ್ತೆ. ಕುಡಿಯೋಕ್ಕೆ ನೀರಿಗೆ ಇಲ್ಲ ಅಂದಾಗ ವೇಸ್ಟಾಗಿ ಹೋಗ್ತಾವೆ ನೋಡಿ. ಒಂದು ಕಡೆ ನೀರಿನ ಸಮಸ್ಯೆ, ಕುಡಿಯೋಕ್ಕೆ ನೀರಿಲ್ಲ, ವೇಸ್ಟ್ ಆಗ್ತಾ ಇದೆ ಇಲ್ಲಿ. ಆಯ್ತು ಸ್ವಾಮಿ, ನೋಡಿ ಅದನ್ನು ದುರಸ್ತಿ ಮಾಡಿಕೊಡಿ, ಎಲ್ಲರಿಗೂ ಅನುಕೂಲ ಮಾಡಿಕೊಡಿ. ನೋಡಿ ಎರಡು ಕಡೆನೂ ಹೋಗ್ತಾ ಇದೆ. ಒಂದು ಎರಡು ಹೊಡೆದೋಗದ್ ಕಂಡ್ರಿ ಇಲ್ಲಿ. ಅಲ್ಲೇ ಒಂದು ತಿಂಗಳಿಂದ ಹೋಯ್ತಾ ಅದಿ. ಇಲ್ಲಿ ಯಾರು ರಿಪೇರಿ ಮಾಡೋರಿಲ್ಲ, ಏನಿಲ್ಲ. ಪೈಪ್ ಹಾಕಿದ್ರು ಹೊಸಾಗ್ದೆ, ತಿರ್ಗಿ ಅದು ಹಾಕಿದಾಗ ಕಟ್ಟಾಗಿದೆ ಪೈಪ್ಗಳು. ಏನಿದ್ರು ಅಲ್ಲೇ ಮರಿ ಹೋಯ್ತಾ ಅದಿ ಆರಾಮಾಗಿ. ಇದು ರೆಡಿ ಮಾಡಕ್ಕೆ ಸ್ನೇಹಿತರೆ ಕೇಳಿದ್ರಲ್ಲ, ಇದು ಇಲ್ಲಿನ ಸ್ಥಳೀಯರ ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಯಾವತ್ತೂ ಗ್ರಾಮೀಣ ಪ್ರದೇಶದಲ್ಲಿ, ಕುಣಿಗಲ್ ಪಟ್ಟಣದಲ್ಲಿ ಸೇರಿದಂತೆ ಹಲವಾರು ಭಾಗಗಳಲ್ಲಿ ನೀರಿನ ಸಮಸ್ಯೆ ನಿರಂತರವಾಗಿದ್ದರೂ ಇಲ್ಲಿ ಕೂಡ ನಿರಂತರವಾಗಿ ಪ್ರತಿದಿನ ಇದು ಹೋಗ್ತಾ ಇದೆ. ಇದು ಯಾವ ನೀರು ಅಂದ್ಕೊಂಡಿದ್ದೀರಾ? ಕುಣಿಗಲ್ನಲ್ಲಿ ಶುದ್ಧ ಮಾಡಿ, ಕುಣಿಗಲ್ ದೊಡ್ಡ ಕೆರೆಯಿಂದ ಶುದ್ಧ ಮಾಡಿ ಜನತೆಗೆ ಅಂತ ಬಿಟ್ಟಿರೋ ನೀರು. ಆದರೆ ಈ ನೀರು ಈಗ ಹಾಳಾಗ್ತಾ ಇದೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹೆಚ್ಚು ಯಾಕೆ ಅಂತಂದರೆ ಪುರಸಭಾ ಸಿಬ್ಬಂದಿಗಳಿಗೆ ಗೊತ್ತಿದೆ, ಮೇಲ್ಪಟ್ಟ ಅಧಿಕಾರಿಗಳು, ಸರ್ಕಾರದ ಸಚಿವರ ಗಮನಕ್ಕೆ ಇದು ಹೋಗಬೇಕು. ಅಲ್ಲಿ ತನಕ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.